ನಗರದ ವಾರ್ಡ್ ನಂಬರ್ 50ರ ವೆಂಕಟೇಶ್ ನಗರದಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಚಾಲನೆ ನೀಡಿದರು. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿ ಭರದಿಂದ ಸಾಗಿದ್ದು, ವಾರ್ಡ್ ಸಂಖ್ಯೆ 50ರ ವೆಂಕಟೇಶ್ ನಗರದಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಇಲ್ಲಿ ವೆಂಕಟೇಶ್ ನಗರದಲ್ಲಿ ವಾರ್ಡ್ ನಂಬರ್ 50ರಲ್ಲಿ ಇಂದು MLA ಅಲ್ಲಂಪ್ರಭು ಪಾಟೀಲ್ ಅವರ ಒಂದು ಅನುದಾನದಲ್ಲಿ HKRDB ಅನುದಾನದಲ್ಲಿ 20 ಲಕ್ಷಗಳ ಸಿಸಿ ರಸ್ತೆ ಮತ್ತು ಸಿಸಿ ಡ್ರೈನ್ ಕಾಮಗಾರಿ ಪ್ರಾರಂಭ ಮಾಡಲಾಯಿತು. ಗುದ್ದಲಿ ಪೂಜೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವೆಂಕಟೇಶ್ ನಗರದ ಎಲ್ಲ ನಿವಾಸಿಗಳು ಶ್ರೀಕಾಂತ್ ಪವಾರ್ ಅವರು, ಪಾಂಡುರಂಗ್ ಜೋಶಿ ಅವರು, VB ಚಾರಿ ಸರ್ ಅವರು, ಗೋಪಾಲ್ ತೆಗ್ನೂರ್ ಅವರು, ಆನಂದ್ ದೇಶಪಾಂಡೆ ಅವರು, ಜಗದೀಶ್ ಮಂಗಾಣೆ ಅವರು, ನಾಗನಹಳ್ಳಿ ಸರ್ ಅವರು ಮತ್ತು ರಮೇಶ್ ಚಿಂಚೋಳಿ ಅವರು ಎಲ್ಲರೂ ಉಪಸ್ಥಿತರಿದ್ದರು. ಈ ಒಂದು ಬಹಳ ದಿವಸದಿಂದ ನೆನಗುದ್ದಿಗೆ ಬಿದ್ದಂಥ ಈ ಒಂದು ರಸ್ತೆ MLA ಸಾಹೇಬರು ಗೆದ್ದ ಕೂಡಲೇ ನಮ್ಮ ವಾರ್ಡಿಗೆ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಮ್ಮೆಲ್ಲ ಓಣಿ ವತಿಯಿಂದ ನಮ್ಮ ಎಲ್ಲರ ಹಿರಿಯರ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಈ ವೇಳೆ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಹುಲಿಗೆಪ್ಪ ಕನಕಗಿರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ತಾರ್ಫೈಲ್, ಲಿಂಗರಾಜ್ ಕಣ್ಣಿ, ಮುಖಂಡರಾದ ಜಗದೀಶ್ ಮಂಗಾಣೆ, ಶ್ರೀಕಾಂತ್ ಪವಾರ್, ರಮೇಶ್ ಚಿಂಚೋಳಿ, ಆನಂದ್ ದೇಶಪಾಂಡೆ, ಪಾಂಡುರಂಗ ಜೋಶಿ, ಮಲ್ಲಿಕಾರ್ಜುನ್ ಪಾಟೀಲ್, ಗೋಪಾಲ್ ತೆಗ್ನೂರ್, BB ಚಾರಿ, ಸಿದ್ದರಾಮಪ್ಪ ನಾಗನಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.